ವಿಜಯಪುರ ಐತಿಹಾಸಿಕ ನಗರಿ ಎಂಬ ಪ್ರಸಿದ್ಧವಾದ ವಿಜಯಪುರ. ಇಲ್ಲಿ ನೋಡ್ತಕ್ಕಂಥ ಕೋಟೆಗೋಡೆಗಳಲ್ಲಿ ಗಿಡ ಮರಗಳು, ಕಂಟಿಗಳು ಮತ್ತು ಅನೇಕ ಗಿಡಗಳಿಂದ ತುಂಬಿ ಗೋಡೆಗಳು ನಾಶವಾಗುವ ಸಂಭವವಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತವಾಗಿ ಇದಕ್ಕೆ ನಿಗಾ ವಹಿಸಬೇಕು. ಇಲ್ಲದಿದ್ದರೆ ಈ ಕೋಟೆಗೋಡೆಗಳನ್ನು ಬಿದ್ದು ಸರ್ವನಾಶವಾಗುವ ಸಂಭವವಿದೆ. ವಿಜಯಪುರ ಎಂಬುದು ಒಂದು ಐತಿಹಾಸಿಕ. ಇಲ್ಲಿ ಇರ್ತಕ್ಕಂಥ ಸ್ಥಳಗಳು ವಿಭಿನ್ನವಾಗಿ ಒಳ್ಳೆಯ ಸ್ಮಾರಕಗಳು ಇವೆ. ಇವುಗಳನ್ನು ಬಿಡುವ ಸಂಭವಗಳು ಕಾಣುತ್ತಿವೆ. ಏಕೆಂದರೆ ಇಲ್ಲಿ ನೋಡಿದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ನಿಗಾ ವಹಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ತಾವೆಲ್ಲರೂ ಇದಕ್ಕೆ ಬೇಗನೆ ಕೆಲಸ ಪ್ರಾರಂಭ ಮಾಡಬೇಕು. ಇದಕ್ಕೆ ತಕ್ಕ ಅಧಿಕಾರಿಗಳು ಬಂದು ಇದನ್ನು ನಿಗಾ ವಹಿಸಬೇಕು. ಇಲ್ಲದಿದ್ದರೆ ಈ ಕೋಟೆಗೋಡೆಗಳು ಸರ್ವನಾಶವಾಗಲು ಸಮಯ ಹಿಡಿಯುವುದಿಲ್ಲ. ನೋಡಿ ಈ ದೃಶ್ಯಗಳು. ಕೋಟೆಗೋಡೆಯಲ್ಲಿ ಬೇರುಗಳನ್ನು ಬಿಟ್ಟು ಈ ಕೋಟೆಗೋಡೆಗಳನ್ನು ಬೀಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾವೆ. ನಮ್ಮ ಸರ್ಕಾರ ಇದಕ್ಕೆ ಬೇಜವಾಬ್ದಾರಿತನವನ್ನು ವಹಿಸುತ್ತಿದೆ. ನೋಡಿ ಇಲ್ಲಿ ಈ ದೃಶ್ಯಗಳನ್ನು ನೋಡಿ, ತಾವೆಲ್ಲರೂ ನೋಡಿ ಈ ದೃಶ್ಯಗಳನ್ನು. ಇವು ಹೇಗೆ ಗಿಡ ಬೇರು ಬಿಟ್ಟಿದ್ದಾವೆ ನೋಡಿ. ಗೋಡೆಗಳು ಕುಸಿದು ಗೋಡೆಗಳನ್ನು ಬೀಳುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಎಲ್ಲ ಗೋಡೆಗಳಲ್ಲಿ ಗಿಡಗಳು ಬೇರನ್ನು ಬಿಟ್ಟಿದ್ದಾವೆ. ಇದರಿಂದ ಗೋಡೆಗಳನ್ನು ಕುಸಿದು ಈ ಐತಿಹಾಸಿಕ ಕೋಟೆಗೋಡೆಗಳನ್ನು ಬೀಳುವ ಪರಿಸ್ಥಿತಿಯಲ್ಲಿದ್ದಾವೆ. ಇದಕ್ಕೆ ಯಾರ ಜವಾಬ್ದಾರಿಯೂ, ಯಾವ ಸರ್ಕಾರ ಜವಾಬ್ದಾರಿಯೂ ಒಂದೂ ತಿಳಿಯುತ್ತಿಲ್ಲ. ಇದು ಎಂಥ ಬೇಜವಾಬ್ದಾರಿತನ ಎಂಬುದು ನಮ್ಮ ಸರ್ಕಾರಕ್ಕೆ ತಿಳಿಯಬೇಕು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ದೃಶ್ಯಗಳನ್ನು ನೋಡಿ, ಈ ದೃಶ್ಯಗಳನ್ನು ನೋಡಿ. ಈ ಗೋಡೆಗಳಲ್ಲಿ ಗಿಡಗಳನ್ನು ನೋಡಿ. ಈ ಐತಿಹಾಸಿಕ ಗೋಡೆಗಳು ಇನ್ನೂ ಕೆಲವೇ ದಿನಗಳಲ್ಲಿ ನಾಶವಾಗುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ತಾವೆಲ್ಲರೂ ನೋಡಿ, ತಮ್ಮ ಕಣ್ಣಾರೆ ನೋಡಿ. ಇದಕ್ಕೆ ಯಾರು ಜವಾಬ್ದಾರಿ ಎಂಬುದು, ಇದಕ್ಕೆ ಯಾವ ಸರ್ಕಾರ ಸಂಬಂಧ ಇದೆ ಎಂಬುದು ಒಂದು ತಿಳಿಯಾರದಂಥ ಪರಿಸ್ಥಿತಿ ಇದೆ. ಇದು ಐತಿಹಾಸಿಕ ವಿಜಯಪುರ ನೋಡಲಿಕ್ಕೆ ಇದರ ಪರಿಸ್ಥಿತಿಗಳನ್ನು ತಾವು ಕಣ್ಣಾರೆ ನೋಡಿ. ಗಿಡ ಕಂಟಿಗಳನ್ನು ಹೇಗೆ ಬೆಳೆದಿದ್ದಾವೆ ನೋಡಿ.